Good morning, everybody. So I am going to take a topic on biology in human welfare. That's the 8th chapter. So in that human health and disease. These chapter include 1 marks 2 question, 2 marks 1 question, 3 marks 1 question, 5 marks 3 question. Total 22 marks. This chapter holds 22 marks. So please concentrate. So human health and disease. So we have to take care of our health. So I am explaining diseases on this topic. So now we are going, what is pathogen? So definition of pathogen, a wide range of organisms belonging to bacteria, virus, fungi, protozoans, helminths, etc. could cause diseases in man. Such disease causing organisms are called pathogens. So ಈ ಡಿಸೀಸ್ ಎದ್ರಲಿಂತ ಕಾಸ್ ಆಗ್ತದ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಪ್ರೋಟೋಜೋನ್, ಹೆಲಿಮೆಂಥಿಸ್. ಇದ್ರಲಿಂತ ಡಿಸೀಸಸ್ ಯಾವ್ಯಾವ ಡಿಸೀಸ್ ಯಾವ ವೈರಸ್ ಲಿಂತ ಎಫೆಕ್ಟ್ ಆಗ್ಯದೋ, ಬ್ಯಾಕ್ಟೀರಿಯಾ ಲಿಂತ ಎಫೆಕ್ಟ್ ಆಗ್ಯದೋ, ಫಂಗೈ ಲಿಂತ, ಪ್ರೋಟೋಜೋವಾ. ಸೊ ವಿಲ್ ಸ್ಟಡಿ ದಟ್ ಫರ್ದರ್. ಸೊ ಡಿಸೀಸಸ್ ಅಂಡ್ causes and their symptoms I am going to explain. Typhoid, pneumonia, common cold, malaria, amoebiasis, ascariasis, filariasis. So these 7 we are explaining diseases, causes and symptoms. ಇದು ಟೈಫಾಯ್ಡ್ ಡಿಸೀಸ್, ಅದು ಹೆಂಗ್ ಕಾಸ್ ಆಗ್ಯದ and their symptoms we are going to study now. So now I will explain about typhoid. So introduction, most parasites are therefore pathogens as they cause harm to host by living in or on them. Andra pathogens, they may be ectoparasite or they may be endoparasite. We'll study about this further in detail. The pathogens can enter our body by means multiply and interfere with normal vital activities, resulting in morphological and functional damage. Morphologically body means skin ಮೇಲೆ ಡ್ಯಾಮೇಜ್ ಆಗ್ಬೋದು, ಬಾಡಿ ಒಳಗೆ ಫಂಕ್ಷನಲಿ ಯಾವುದಾದ್ರೂ ಆರ್ಗನ್ ಎಫೆಕ್ಟ್ ಮಾಡ್ಬೋದು. ಪ್ಯಾಥೋಜನ್ಸ್ ಅಡಾಪ್ಟ್ ಟು ದ ಎನ್ವಿರಾನ್ಮೆಂಟ್ ಆಫ್ ದ ಹೋಸ್ಟ್, ಅದು ನಮ್ಮ ಬಾಡಿ ಮೇಲೆ ಬಾಡಿ ಒಳಗೆ ಯಾವಾಗ ಎಂಟರ್ ಆಗ್ತದ ಅದು ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಿಬಿಡ್ತದೆ. ಅದು ಅಡ್ಜಸ್ಟ್ ಆಗಿಬಿಡ್ತದ. For example, the pathogen enter the gut must know a way of surviving in the stomach at low pH and resisting various digestive enzymes. ಅಂದ್ರೆ they can withstand the action. ಈಗ ನಾವು ಒಂದು ಪ್ಲೇಸಿಗೆ ಹೋಗಿರ್ತೀವಿ ಅಂದ್ರೆ ನಾವು ಅಲ್ಲಿ ಹೆಂಗೆ ಅಡ್ಜಸ್ಟ್ ಆಗಬೇಕು, ಈ ಜಾಗದಾಗ ನಾವು ಹೆಂಗಿರ್ಬೇಕು, ಹೆಂಗೆ ಅಡ್ಜಸ್ಟ್ ಆಗ್ತೀವಿ, ವಿತೌಟ್ ಇಷ್ಟೇ ಊಟ ಇದ್ರೆ ನಾವು ಹೆಂಗೆ ಅಡ್ಜಸ್ಟ್ ಆಗ್ತೀವಿ, ಹಾಗೆ ಅದನ್ನು ಏನು ಬ್ಯಾಕ್ಟೀರಿಯಾ ಅವ್ರ ವೈರಸ್ ನಮ್ಮ ಬಾಡಿ ಒಳಗೆ ಬಂದ್ಮೇಲೆ ಅದು ಅಡ್ಜಸ್ಟ್ ಆಗಿಬಿಡ್ತದಂತ ಎನ್ವಿರಾನ್ಮೆಂಟಿಗೆ. ಸೊ ಟೈಫಾಯ್ಡ್ ಕಾಸಸ್ Salmonella typhi is a pathogenic bacterium which causes typhoid fever in human beings. ಇದು ಕಾಮನ್ ಡಿಸೀಸ್, ಎಲ್ಲರಿಗೆ ಒಂದ್ಸತಿ ಆದ್ರೂ ಬಂದ್ ಹೋಗಿರ್ತದ. I think you guys are familiar. These pathogens generally enter the small intestine through food and water contaminated with them and migrate to other organisms through blood. ಇದು Salmonella typhi, ಇದು ಏನು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಂ. ಇದು ನೆನ್ಪಿಟ್ಕೋರಿ, CET ಒಳಗೂ ಕೇಳ್ತಾರ. ದೀಸ್ ಪ್ಯಾಥೋಜನ್ ಜನರಲಿ ಎಂಟರ್ ದ ಸ್ಮಾಲ್ ಇಂಟೆಸ್ಟೈನ್ ಥ್ರೂ ಫುಡ್. ಇದು ನಮ್ದು ಸ್ಮಾಲ್ ಇಂಟೆಸ್ಟೈನ್ ಎಫೆಕ್ಟ್ ಮಾಡ್ತದ ಬೈ ಕಂಟ್ಯಾಮಿನೇಟೆಡ್ ವಾಟರ್ ಅಂಡ್ ಫುಡ್. So I am going to tell symptoms.
ಸಸ್ಟೇನ್ಡ್ ಹೈ ಫೀವರ್ ಅಂದ್ರ ಫೀವರ್ ಕಂಟಿನ್ಯೂ ಇರ್ತಾವ, ಒಟ್ಟ ಕಡಿಮೆ ಆಗಂಗಿಲ್ಲ, ಕಂಟಿನ್ಯೂ ಸಸ್ಟೇನ್ಡ್ ಫೀವರ್ ಅಂದ್ರೆ ಕಂಟಿನ್ಯೂ 39 to 40 ಡಿಗ್ರಿ ಸೆಲ್ಸಿಯಸ್. ವೀಕ್ನೆಸ್, ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್, ಹೆಡ್ಏಕ್, ಲಾಸ್ ಆಫ್ ಎಪಿಟೈಟ್, ಇಂಟೆಸ್ಟೈನಲ್ ಪರ್ಫೋರೇಷನ್ ಅಂಡ್ ಡೆತ್. ಇಂಟೆಸ್ಟೈನಲ್ ಪರ್ಫೋರೇಷನ್ ಇನ್ ದ ಸೆನ್ಸ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಮಾಡಿಬಿಡ್ತದ ಅದು. ಇಟ್ ಕ್ಯಾನ್ ಬಿ ಕನ್ಫರ್ಮ್ಡ್ ಬೈ ವೈಡಲ್ ಟೆಸ್ಟ್. ಈಗ ನೀವೆಲ್ಲರೇ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ವೈಡಲ್ ಟೆಸ್ಟ್ ಅಂತ ಬರೆದು ಕೊಡ್ತಾರ, ಅಲ್ಲಿ ವೈಡಲ್ ಟೆಸ್ಟ್ ಮಾಡಿಸ್ರಿ. ಇಫ್ ಅದು ಪಾಸಿಟಿವ್ ಬಂತು ಅಂದ್ರೆ ಯು ಆರ್ ಎಫೆಕ್ಟೆಡ್ ವಿತ್ ಟೈಫಾಯ್ಡ್ ಅಂತ ಅರ್ಥ. ಸೊ ಸಿಂಪ್ಟಮ್ಸ್: ಸಸ್ಟೇನ್ ಫೀವರ್, ವೀಕ್ನೆಸ್, ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್, ಹೆಡ್ಏಕ್, ಲಾಸ್ ಆಫ್ ಎಪಿಟೈಟ್, ಇಂಟೆಸ್ಟೈನಲ್ ಪರ್ಫೋರೇಷನ್. ಸೊ ಇನ್ ಸಿವಿಯರ್ ಕೇಸಸ್ ಲಾಸ್ಟ್ ಸ್ಟೇಜ್ ಬಂತಂದ್ರೂ ವೈಡಲ್ ಟೆಸ್ಟ್ನಾಗ ಡೈರೆಕ್ಟ್ ಇಟ್ ಲೀಡ್ಸ್ ಟು ಡೆತ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ನಿಮೋನಿಯಾ. ಬ್ಯಾಕ್ಟೀರಿಯಾ ಲೈಕ್, ಇದು ಏನು ಬ್ಯಾಕ್ಟೀರಿಯಲ್ ಅಂತ ಇನ್ಫೆಕ್ಟ್ ಆಗಿರ್ತದೆ. ಬ್ಯಾಕ್ಟೀರಿಯಾ ಲೈಕ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಅಲ್ಲೇನು ಸೆಲಮನೆಲ್ಲಾ ಟೈಫಿ. ನಿಮೋನಿಯಾ ಒಳಗ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂಡ್ ಹಿಮೋಫಿಲಸ್ ಇನ್ ಇನ್ಫ್ಲುಯೆನ್ಸಾ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೀಸ್ ನಿಮೋನಿಯಾ ಇನ್ ಹ್ಯೂಮನ್ಸ್. ಅಂದ್ರೆ ಇದು ಬ್ಯಾಕ್ಟೀರಿಯಾ ರೆಸ್ಪಾನ್ಸಿಬಲ್ ಆಗಿರ್ತದೆ. ವಿಚ್ ಎಫೆಕ್ಟ್ಸ್ ದ ಅಲ್ವಿಯೋಲೈ ಅಂದ್ರೆ ಏರ್ ಫಿಲ್ಡ್ ಸ್ಯಾಕ್ಸ್ of the lungs. As a result of the infection, the alveoli get filled with fluid leading to severe problems in respiration. Alveoli ಒಳಗ ಜೆಲ್ ಫ್ಲೂಯಿಡ್ ಬ್ಲಾಕ್ ಮಾಡಿಬಿಡ್ತದೆ ನಮಗೆ ರೆಸ್ಪಿರೇಷನ್. ನಿಮೋನಿಯಾ ಆದವರಿಗೆ ರೆಸ್ಪಿರೇಷನ್ ಮಾಡಕ್ ಬರಂಗಿಲ್ಲ. ಬಿಕಾಸ್ ಆಫ್ ದಟ್ ಅದು ಏರ್ ಫಿಲ್ಡ್ ಸ್ಯಾಕ್ಸ್ ಎಲ್ಲ ಫ್ಲೂಯಿಡ್ ಲಿಂದ ಫಿಲ್ ಆಗಿರ್ತದೆ. ಸೊ ವಿ ಆರ್ ಗೋಯಿಂಗ್ ಟು ಸಿಂಪ್ಟಮ್ಸ್. ಫೀವರ್, ಚಿಲ್ ಅಂದ್ರೆ ಚಳಿ ಜ್ವರ ಬರ್ತಾವ. Headache, cough. In severe cases, the lips and fingernails may turn grey to bluish in color. Lips ಮತ್ತು nails grey bluish in color ಆಗ್ತಾವ. A healthy person acquires the infection by inhaling the droplets or aerosols released by an infected person or even by sharing glasses and utensils ವಿತ್ ಆನ್ ಇನ್ಫೆಕ್ಟೆಡ್ ಪರ್ಸನ್. ಅಂದ್ರೆ ನೋಡ್ರಿ, ಯಾರಿಗಾರಿ ನಿಮೋನಿಯಾ ಆಗಿತ್ತಂದ್ರೆ ಅವ್ರಲಿಂದ ಸ್ವಲ್ಪ ದೂರ ಇಡ್ರಿ. ಅಂದ್ರೆ ಅವ್ರು ಶೀನಿದ್ರ ಕೆಮ್ಮಿದ್ರ ಅವ್ರ ಡ್ರಾಪ್ಲೆಟ್ಸ್ ನಮಗ್ ಬಂತು ಅಂತಂದ್ರೆ ನಮಗ್ನು ಅದ್ರಲಿಂದ ಇನ್ಫೆಕ್ಷನ್ ಆಗ್ತದ. ಹೆಲ್ದಿ ಪರ್ಸನ್, ದೇ ಮೇ ಬಿ ಹೆಲ್ದಿ ಪರ್ಸನ್ ಆರ್ ದೇ ಮೇ ಬಿ ನಾರ್ಮಲ್ ಪರ್ಸನ್. ಡಿಸೆಂಟ್ರಿ, ಪ್ಲೇಗ್, diphtheria are some of the other bacterial diseases in man. So next I am going to tell about common cold. So many viruses also cause diseases in human beings. Rhinovirus represent one such group of viruses which cause one of the most infectious human elements, common cold. Idu edirlinta virus linta affect ಆಗಿರ್ತದ ಅಂತ ಅರ್ಥ. They infect the nose and respiratory passage but not lungs. ಅಲ್ಲಿ ನಿಮೋನಿಯಾ ಒಳಗೆ ಏನಾಗಿರ್ತದ, ನಮ್ ಲಂಗ್ಸ್ ಇಟ್ ಮೇ ಲೀಡ್ಸ್ ಟು ಲಂಗ್ ಕ್ಯಾನ್ಸರ್ ಆಲ್ಸೋ. ನಿಮೋನಿಯಾ ನಾವು ಜಲ್ದಿ ತೋರಿಸ್ಲಿಲ್ಲ, ಒಂದ್ ವಾರನಾಗ ನಮ್ ಕಫ್ ಇನ್ನೂ ಕಡಿಮೆ ಆಗ್ಲಿಲ್ಲ, ತೋರಿಸ್ಲಿಲ್ಲ ಅಂದ್ರೆ ಲೆಫ್ಟ್ ಆರ್ ರೈಟ್ ಲಂಗ್ ಒಂದ್ಸಲಿ ಇನ್ಫೆಕ್ಟ್ ಫುಲ್ ಫಿಲ್ ಆಗಿರ್ತದ ವಿತ್ ಕಫ್. ಆಮೇಲೆ ನೆಕ್ಸ್ಟ್ ರೈಟ್ ಲಂಗ್ ಅಥವಾ ಲೆಫ್ಟ್ ಲಂಗ್ ಯಾವತ್ ಅದು ಫಿಲ್ ಆಗಿರ್ತದೆ, ವಿ ಕಾಂಟ್ ಕ್ಯೂರ್, ಇಟ್ ಲೀಡ್ಸ್ ಟು ಲಂಗ್ ಕ್ಯಾನ್ಸರ್. ಸೊ ಇಲ್ಲಿ ಕಾಮನ್ ಕೋಲ್ಡ್ ಒಳಗೆ ಏನಾಗಿರ್ತದ, ಬರೇ ನಮ್ದು ನೋಸ್ ಅಷ್ಟೇ ನಮ್ದು ಏನ್ ಲಂಗ್ಸೇ ಇರ್ತದ ನೋಡು, ಅದಕ್ಕೆ ಏನ್ ಇನ್ಫೆಕ್ಷನ್ ಇರಲ್ಲ. ದೇ ಇನ್ಫೆಕ್ಟ್ ಓನ್ಲಿ ದ ನೋಸ್ ಅಂಡ್ ರೆಸ್ಪಿರೇಟರಿ ಪ್ಯಾಸೇಜ್ ಬಟ್ ನಾಟ್ ಲಂಗ್ಸ್. ನಮಗ್ ಉಸಿರಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದ, ನೋಸಿಗೆ ಅಷ್ಟೇ ಇನ್ಫೆಕ್ಷನ್ ಆಗ್ತದ, ನಾಟ್ ಫಾರ್ ಲಂಗ್ಸ್. ಸಿಂಪ್ಟಮ್ಸ್: nasal congestion and discharge, sore throat, hoarseness, cough, headache. ಅಂದ್ರ ಸೌಂಡ್ ಬರ್ತಿರ್ತದ ನಮ್ದು. ಹಾರಿನೆಸ್ ಅಂದ್ರ ಸೋರ್ ಥ್ರೋಟ್ ಅಂದ್ರ ಏನಾಗ್ತದ, ಸ್ವೆಲ್ಲಿಂಗ್ ಆಗ್ತದ ನಮ್ದು ಥ್ರೋಟ್. ಟಯರ್ಡ್ನೆಸ್ ವಿಚ್ ಯೂಶುವಲಿ ಲಾಸ್ಟ್ ಫಾರ್ 3 to 7 days. Droplets resulting from cough or sneezes of an infected person are either inhaled directly or transmitted through contaminated objects such as pens, books, cups, doorknobs, computer, keyboards or mouse etc. and cause infection in healthy person. ಇದು ಅಂತೂ ನಾರ್ಮಲ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೇಮ್ ಸಿಂಪ್ಟಮ್ಸ್ ನಿಮೋನಿಯಾದು ಮತ್ತು ಕಾಮನ್ ಕೋಲ್ಡ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮಲೇರಿಯಾ. Some of the human diseases are caused by protozoans.
ಇದು ಏನು ಪ್ರೋಟೋಸೋವನ್ಸ್ ಲಿಂತ, ಅದು ವೈರಸ್ ಲಿಂತ, ಇದು ಪ್ರೋಟೋಸೋವನ್ಸ್. ಸೊ ಪ್ಲೀಸ್ ಅಂಡರ್ಲೈನ್ ಮಾಡ್ಕೋರಿ, ಯಾವ್ಯಾವ ಡಿಸೀಸ್ ವೈರಸ್ ಲಿಂತ ಆಗ್ಯದು, ಪ್ರೋಟೋಸೋವನ್ ಬ್ಯಾಕ್ಟೀರಿಯಾ, ಅದು ಅಂಡರ್ಲೈನ್ ಮಾಡ್ಕೋರಿ, ನಿಮಗೆ ನೆನಪಿರ್ತದ. CET ಒಳಗೆ ಕೇಳ್ತಾರೆ ಇವು ಕ್ವಶನ್ಸ್. ಯು ಮೈಟ್ ಸಮ್ ಆಫ್ ದ ಹ್ಯೂಮನ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಪ್ರೋಟೋಸೋವನ್ ಟು. ಯು ಮೈಟ್ ಹ್ಯಾವ್ ಹಿಯರ್ಡ್ ಅಬೌಟ್ ಮಲೇರಿಯಾ, a disease man has been fighting since many years. Plasmodium, a tiny protozoan, is responsible for this disease. ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಪ್ಲಾಸ್ಮೋಡಿಯಂ. ಅದರೊಳಗೆ ಡಿಫ್ರೆಂಟ್ ಸ್ಪೀಶೀಸ್ ಇರ್ತಾವ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ, ಪ್ಲಾಸ್ಮೋಡಿಯಂ ಫೆಲ್ಸಿಪೆರಮ್ ಅಂತ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲೇರಿಯಾ. ಮಲೇರಿಯಾ ಒಳಗೆ ಡಿಫ್ರೆಂಟ್ ಟೈಪ್ಸ್ ಇರ್ತಾವ. ಒಬ್ರೊಬ್ರಿಗೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗ್ಯಾವ, ಒಬ್ರೊಬ್ರಿಗೆ ಪ್ಲಾಸ್ಮೋಡಿಯಂ ಫೆಲ್ಸಿಪೆರಮ್ ಆಗಿರ್ತದ, ಹಂಗೆ ಡಿಫ್ರೆಂಟ್ ಲೆಂತ್ ಆಗಿರ್ತದೆ. ಸೊ ಆಫ್ ದೀಸ್ ಮೆಲಿಗ್ನೆಂಟ್ ಮಲೇರಿಯಾ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ falciparum is the most serious one and can even be fail to death, fatal death. It means Plasmodium falciparum bahal dangerous irtade. It may leads to death. Idurdu life cycle necessary illa, only for CET point of view you can study. Plasmodium vivax enter into body through the bite of infected female Anopheles mosquito. ಇದು ಎದ್ರದ್ದು ಫೀಮೇಲ್ ಎನಾಫಿಲಸ್ ಮೊಸ್ಕಿಟೋ ಮಲೇರಿಯಾ ಕಾಸ್ ಆಗದ್ ನಮ್ಗ ನೆನ್ಪಿಟ್ಕೋರಿ. ನಾಟ್ ಮೇಲ್, ಓನ್ಲಿ ಫೀಮೇಲ್. ಅದಕ್ಕಷ್ಟೇ ಅದು ಪಾಯಿಂಟೆಡ್ ನಿಬ್ ಇರ್ತದ ಮುಂದ, ನೀವು ಅಬ್ಸರ್ವ್ ಮಾಡಿರ್ಬೇಕು. ಸಿಂಪ್ಟಮ್ಸ್: ಚಿಲ್ ಫೀವರ್ ಅಂದ್ರ ಚಳಿ ಜ್ವರ, ಹೆಡ್ಏಕ್, ನಾಸಿಯಾ, ವಾಮಿಟಿಂಗ್, ಮಸಲ್ ಪೇನ್, ಫ್ಯಾಟಿಕ್, ವೀಕ್ನೆಸ್ ಆಗಿಬಿಡ್ತದ ನಮ್ಮ ಬಾಡಿ, ಬ್ಲಡ್ ಎಲ್ಲ ಲಾಸ್ ಆಗಿರ್ತದ. ಮಸಲ್ ಪೇನ್, ಫುಲ್ ಬಾಡಿ ಪೇನ್ ಆಗಕ್ ಸ್ಟಾರ್ಟ್ ಆಗ್ತದ. So next, amoebiasis. Entamoeba histolytica is a protozoan parasite in the large intestine of human which causes amoebiasis. ಅಂದ್ರೆ ಏನು, ಇದು ಪ್ರೋಟೋಸೋವನ್, ಇದನ್ನು ಎಫೆಕ್ಟ್ ಆಗಿದ್ದು ಪ್ರೋಟೋಸೋವನ್ ಲಿಂದ ಎಫೆಕ್ಟ್ ಆಗಿರ್ತದೆ. ವಿಚ್ ಇಸ್ ದ್ಯಾಟ್ ಅಂದ್ರ ಆಂಟಮೀಬಾ ಹಿಸ್ಟೋಲೈಟಿಕಾ. ನೀವು 10th ಒಳಗೆ ಸ್ಟಡಿ ಮಾಡಿರ್ತೀರಿ, PUC ಫಸ್ಟ್ ಇಯರ್ನಾಗೂ ಸ್ಟಡಿ ಮಾಡಿರ್ತೀರಿ. is a protozoan parasite in a large intestine of human. large intestine ಗೆ ಎಫೆಕ್ಟ್ ಮಾಡ್ತದೆ, ನೆನ್ಪಿಟ್ಕೋರಿ. which causes amoebiasis. ಅದು ಏನು, ಅಮೀಬಿಕ್ ಡಿಸೆಂಟ್ರಿ ಅಂತ ಅಂತೀವಿ. symptoms: constipation, abdominal pain, cramps, stools with excess mucus and blood clots. ಅಬ್ಡಾಮಿನಲ್ ಪೇನ್ ಅಂದ್ರೆ ಫುಲ್ ಬಾಡಿ ಪೇನ್, ಜಾಯಿಂಟ್ ಪೇನ್, ಕ್ರ್ಯಾಂಪ್ಸ್, ಮಸಲ್ ಪೇನ್ ಎಲ್ಲ ಸಿಂಪ್ಟಮ್ಸ್ ಇವೆಲ್ಲ ತೋರಿಸ್ತಾವ. ಯಾಕಂದ್ರೆ ಬಾಡಿ ಒಳಗಿನ ವಾಟರ್ ಕಂಟೆಂಟೇ ಲಾಸ್ ಆಗಿರ್ತದ ಡಿಸೆಂಟ್ರಿ ಆಗಿ. ಸೊ ಇದು ನೆನ್ಪಿಟ್ಕೊಂಡು ಸಿಂಪ್ಟಮ್ಸ್ ಬರೀರಿ, ನೀವು ಬಹೆಟ್ ಮಾಡಬೇಡ್ರಿ. ಮತ್ತು ಬ್ಲಡ್ ಇನ್ ಮೋಷನ್. ಹೌಸ್ ಫ್ಲೈಸ್ ಆಕ್ಟ್ ಆಸ್ ಅ ಮೆಕ್ಯಾನಿಕಲ್ ಕ್ಯಾರಿಯರ್ಸ್ ಅಂಡ್ ಸರ್ವ್ ಟು ಟ್ರಾನ್ಸ್ಮಿಟ್ ದ ಪ್ಯಾರಾಸೈಟ್ from fecuses of infected person to food and food products, thereby contaminating them. house flies ಏನ್ ಇರ್ತಾವಲ್ಲ ಅವು ಎಲ್ಲ ನಾವೆಲ್ಲ ಅದಕ್ಕೆ ಹೊರಗೆ ಅದು ಹೋಗ್ಬಾರ್ದು ಅಂತ ಹೇಳ್ತೀವಿ, ಎಲ್ಲ ಮನೆಯಲ್ಲಿನೇ. ಓಕೆ, ಥ್ಯಾಂಕ್ ಯು. ಸ್ಪೇಸ್ ಇಲ್ಲ ಮೇಡಮ್, ನಾಟ್ ಎನಫ್ ಫ್ರೀ ಸ್ಪೇಸ್ ಅಂತ. ಹೌದು, ಈಗ ಇಷ್ಟಿರ್ಲೇಟ್ ಮೇಡಮ್, ಈಗ ಎಷ್ಟಾಗಿದೆ